ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಖಚಿತ, ಡೌಟೇ ಇಲ್ಲ ಅಂತ ವಿಜಯಪುರದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಈಗ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಖಚಿತ, ಡೌಟೇ ಇಲ್ಲ. ಇದು ವಿಜಯಪುರದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಸಿಎಂ ಡಿಸಿಎಂ ತಮ್ಮ ಕುರ್ಚಿ ಗುದ್ದಾಟದಲ್ಲಿದ್ದಾರೆ. ಸಿಎಂಗೆ ಕುರ್ಚಿ ಉಳಿಸ್ಕೊಳ್ಬೇಕಾಗಿದೆ, ಡಿಸಿಎಂಗೆ ಕುರ್ಚಿಯನ್ನು ಕಬಳಿಸ್ಕೊಳ್ಬೇಕಾಗಿದೆ. ರೈತ ಹೋರಾಟಕ್ಕೆ ಯಾರೂ ಬಂದಿಲ್ಲ, ಸಾಂತ್ವನ ಹೇಳಿಲ್ಲ. ರೈತರು ಹಾಳಾಗಿ ಹೋದರೂ ಸರ್ಕಾರಕ್ಕೆ ಕ್ಯಾರೇ ಅಂತಿಲ್ಲ. ಇದು ವಿಜಯಪುರದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಒಂದಿನ ಮುಂಚೆ ಸಿಎಂ ಬದಲಾವಣೆ ಆಗೋದು ನಿಶ್ಚಿತ, ಅದರಲ್ಲೇನು ಸಂಶಯ ಏನಿಲ್ಲ. ಆದರೆ ಅವರು ಆ ಒಂದು ಗೊಂದಲದಲ್ಲಿ ರೈತರ ಒಂದು ಹಿತಾಸಕ್ತಿ, ಒಂದು ಗಂಟೆ ಸಮಯ ಸಾಕಾಗಿತ್ತು. ಒಂದು ದಿವಸಕ್ಕೆ ರೈತರು ಇಷ್ಟೆಲ್ಲ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ರೈತರಿಗೋಸ್ಕರ ಒಂದು ಗಂಟೆ ಸಮಯ ಅವರು ಕೇಟಾಯಿಸಿದ್ರು ಕೂಡ ರೈತರ ಸಮಸ್ಯೆ ಎಷ್ಟೋ ಸಾಲ್ವ್ ಆಗುತ್ತೆ. ಅದಕ್ಕೆ ಸಿ ಎಮ್ಮು ಡಿ ಸಿ ಎಮ್ಗಳು ಅವರು ಕುರ್ಚಿ ಕಿತ್ತಾಟದಲ್ಲಿ ಅವರು ಇದ್ದರೂ ಕೂಡ ಕನಿಷ್ಠ ಪಕ್ಷ ಮಂತ್ರಿಗಳು, ಈ ಜಿಲ್ಲೆಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರಾದರೂ ಕೂಡ ಬಂದು ಇವತ್ತು ರೈತರ ಹೋರಾಟ ಯಾಕೆ ನಡೀತಾ ಇದೆ, ನಡೆಯೋ ಮುಂಚೆನೇ ಇವತ್ತು ದಿನಾಂಕ ನಾವು ನಿಗದಿಪಡಿಸಿದ್ದೀವಿ, ಇವತ್ತು ಹೋರಾಟ ಇದೆ ಅಂತೇಳಿ. ಒಂದಿನ ಮುಂಚೆ ಬಂದು ಕನಿಷ್ಠ ರೈತರನ್ನ ಕರೆಸಿ ಮಾತಾಡಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗ್ಯಾರಂಟಿ ಇದ್ದೀವಿ, ಬೆಂಬಲ ಬೆಲೆ ಕೊಡ್ತೀವಿ, ನಾವು ಖರೀದಿ ಕೇಂದ್ರಗಳನ್ನು ನಾವು ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ಬೋದಾಗಿದೆ. ಅಂದರೆ ಇಲ್ಲ, ಅವ್ರಿಗೆ ಏನಾಗಿದೆ ಅಂತಂದರೆ ಅವ್ರ ಮಂತ್ರಿ ಸ್ಥಾನಗಳು ಕೂಡ ತಲ್ಲಣ ಆಗುತ್ತೆ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಬದಲಾಯಿಸಿದರೆ ನಮ್ಮ ಸ್ಥಾನ ಕೂಡ ಏನಾದರೂ ಬದಲಾಯಿಸ್ಬೋದು. ನೋಡೋಣ, ಯಾರು ಹೆಂಗಾದರೂ ಹೋಗಲಿ, ರೈತರಾದರೂ ಹಾಳಾಗೋಗಲಿ, ಜನರು ಏನೇ ಹಾಳಾಗೋಗಲಿ, ಅವ್ರ ಕಣ್ಣೀರು ನಮಗೆ ಬೇಕಾಗಿಲ್ಲ. ನಮ್ಮ ಸೀಟ್ ನಮಗೆ ಬೇಕು. ಮುಖ್ಯಮಂತ್ರಿ ಬದಲಾಯಿಸೋದ್ರಲ್ಲಿ ನಮ್ಮ ಸೀಟ್ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ, ಅದು ನೋಡ್ಕೊಂಡು ಮತ್ತೆ ಬೇಕಾದರೆ ಮುಂದೆ ನೋಡೋಣ ಅಂತ ಏನಾದರೂ ವಿಚಾರ ಮಾಡ್ತಾ ಇರಬೇಕಂತ ನನಗನ್ಸುತ್ತೆ.